ಹಾಯ್ ಫ್ರೆಂಡ್, ಸಿಂಕು ತುಂಬ ದಿನದಿಂದ ಗಲೀಜಾಗಿಬಿಟ್ಟಿತ್ತು. ಒಂದು ವಾರ ಆಗಿತ್ತು ತೊಳೆದು. ನಮ್ಮ ಮನೆಯವರು ಪೇಂಟ್ ಹಾಕೊಳ್ಳುವಾಗಲೂ ಮಿರರಲ್ಲೇ ನಿಂತ್ಕೋತಾರೆ. ಹಾಗಾಗಿ ನಾನು ಈಗ ಸಿಂಪಲ್ಲಾಗಿ ಈಗ ಯಾವುದಾದ್ರೂ ವೇಸ್ಟ್ ಆಗಿರೋ ಬ್ರಷ್ ಇದೆ ಫ್ರೆಂಡ್, ಹೀಗೆ ಹಾಕ್ಬಿಟ್ಟು ನಾನು ಸರ್ಫ್ ಎಕ್ಸೆಲ್ ಇತ್ತಲ್ಲ ಅದರಲ್ಲೇ ಹಾಕಿ ಉಜ್ಜುತ್ತಾ ಇದ್ದೀನಿ ಫ್ರೆಂಡ್. ತುಂಬ ಸಿಂಕಿದೆ, ಸೊಳ್ಳೆಗಳೆಲ್ಲ ತುಂಬ ಮುತ್ಕೋತಾ ಇದೆ, ಚಿಕ್ಕ ಚಿಕ್ಕ ನೊಣಗಳೆಲ್ಲ ಅಂತಂದರೆ ಫ್ರೆಂಡ್ ಏನಿಲ್ಲ, ಉಪ್ಪು ಹಾಕಿ ಮತ್ತು ನಿಂಬೆಹಣ್ಣು ಹಾಕಿ ಬಿಟ್ಬಿಡಿ. ಒಂದು ಅರ್ಧ ಗಂಟೆ ಆದಮೇಲೆ ಚೆನ್ನಾಗಿ ಉಜ್ಜಿ ಈಗ ಮಿರರ್ನೆಲ್ಲ ನೀಟಾಗಿ ಉಜ್ಕೊಳ್ಳಿ. ತುಂಬ ಇಲ್ಲಾಂದ್ರೂ ಒಂದು ವಾರ ಆಗಿತ್ತು. ಡ್ಯೂಟಿಗೆ ಹೋಗೋದೆಲ್ಲ ಆಗೋದಿಲ್ಲ ಫ್ರೆಂಡ್. ತುಂಬ ನೀಟಾಗೆಲ್ಲ ದಿನ ವರ್ಷದಕ್ಕೆ ಪುಣ್ಯವಂತರು ಏನಪ್ಪ ಅಂದರೆ ಮನೇಲೇ ಇರೋರು. ನನ್ನ ಪ್ರಕಾರ ನೋಡಿ, ಈ ಥರ ಎಲ್ಲ ಕ್ಲೀನ್ ಮಾಡಬೇಕು ಒಂದು ವಾರಕ್ಕೆಲ್ಲ ಒಂದು ಸಲ. ಎಲ್ಲ ತುಂಬ ನೀಟಾಗಿ ಉಜ್ಜಿ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್. ಸಿಂಕ್ನೇ ನೀಟಾಗಿ ಇಟ್ಕೋಬೇಕು, ಯಾಕಂದರೆ ಇಲ್ಲಿಂದು ಮಕ್ಕಳೆಲ್ಲ ಇಲ್ಲೇ ಬಂದು ಮುಖ ತೊಳೆಯೋದು ಎಲ್ಲ ಮಾಡ್ತಾಯಿರ್ತಾರೆ. ನನ್ನ ಮಗಳಂತೂ ಇಲ್ಲೇ ಎನಿ ಟೈಮ್ ಮಿರರ್ ಇರೋದ್ರಿಂದ ಎಲ್ಲ ಇಲ್ಲೇ ಮಾಡ್ತಾಳೆ. ಹಾಗಾಗಿ ಹಲ್ಲುಜ್ಜೋದು, ಮುಖ ತೊಳೆಯೋದು, ಸಂಜೆ ಬಂತಂದರೆ ಈವ್ನಿಂಗ್ ಇಲ್ಲೇ ಅವಳದು ಕಡಲೆ ಹಿಟ್ಟೆಲ್ಲ ಪ್ಯಾಕ್ ಮಾಡ್ಕೊಳ್ಳೋದೆಲ್ಲ ಫ್ರೆಂಡ್. ಈ ಥರ ಮನೆಯಲ್ಲಿ ಯಾವ್ದಾರು ವೇಸ್ಟ್ ಆಗಿರೋ ಬ್ರಷ್ ಹಾಕಿದರೆ ಚೆನ್ನಾಗಿ ಉಜ್ಜಿ ನೋಡಿ. ಹೀಗೆಲ್ಲ ತುಂಬ ನೀಟಾಗಿದೆ. ನಮ್ಮ ಅಣ್ಣವರು ನಮ್ಮ ಮನೆಯಲ್ಲಿ ಪೇಂಟ್ ಹಾಕಿ ಎಲ್ಲ ಬಣ್ಣನೂ ಅದರೊಳಗಡೆ ಹಾಕಿರೋದ್ರೆ ಬ್ಲೂ. ನಾವು ತುಂಬ ಚೆನ್ನಾಗಿ ಕಾಣಿಸ್ತೈತೆ ಮಿರರೆಲ್ಲ ಫ್ರೆಂಡ್ಸ್. ಹೀಗೆ ನೋಡ್ತಾಯಿರಿ. ಜಾನು ಅಡುಗೆ ಮನೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಥ್ಯಾಂಕ್ ಯು.